ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ದ ಚಾನಲ್. ಸೊ ಗಾಯ್ಸ್, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಇವತ್ತಿನ ಟಾಪಿಕ್ ಬಂದು ಸೊ ವಾಟ್ ಐ ಆರ್ಡರ್ ಆ್ಯಂಡ್ ವಾಟ್ ಐ ಗೆಟ್. ಸೊ ಇವತ್ತು ಈ ಸೀಸನಲ್ಲಿ ನವಂಬರ್ ಸೀಸನ್, ಸೊ ತುಂಬ ಸೇಲ್ಗಳು ನಡೀತಾ ಇದೆ. ಸೊ ನೈಕಾದಲ್ಲಿ ಪಿಂಕ್ ಸೇಲ್ ನಡೀತಾ ಇದೆ, H&Mಲ್ಲಿ ಬ್ಲ್ಯಾಕ್ ಫ್ರೈಡೇ ಸೇಲ್ ನಡೀತಾ ಇದೆ. ಸೊ ಮೀಶೋಲ್ಲಿ ಆ ಥರ ಸೇಲ್ ಏನು ನನಗಿಲ್ಲ. ಸೊ ಹೋಮ್ ಡೆಕೋರ್ ಪ್ರಾಡಕ್ಟ್ಸ್ನ ನಾನು ಮೀಶೋಲ್ಲಿ ಕೂಡ ಆರ್ಡ್ರ್ ಮಾಡಿದ್ದೀನಿ. ಆ ಪ್ರಾಡಕ್ಟ್ಸ್ನ ನಿಮಗೆ ತೋರ್ಸೋಣ ಓಪನ್ ಮಾಡಿ ಅಂತೇಳಿ. ಸೊ ನಾನು ಬಂದ ತಕ್ಷಣ ಓಪನ್ ಮಾಡಿಬಿಡ್ತೀನಿ, ಸ್ವಲ್ಪ ಇಟ್ಟಿದ್ದೀನಿ ಅಷ್ಟೇ, ಸ್ವಲ್ಪ ಬ್ಯುಸಿ ಇರೋದ್ರಿಂದ. ಏನಕ್ಕೆ ಓಪನ್ ಮಾಡಿಬಿಡ್ತೀನಿ ಅಂದರೆ ನನಗೆ ಕುತೂಹಲ, ನಾನು ಏನು ಆರ್ಡ್ರ್ ಮಾಡಿದ್ದೀನಿ, ಅದು ಯಾವ ಥರ ಬಂದಿದೆ, ನನಗೆ ಹೇಗೆ ಕಾಣಿಸ್ತಿದೆ ಅಂತೇಳಿ. ಸೊ ಓಕೆ, ವಿಡಿಯೋನ ಡ್ರ್ಯಾಗ್ ಮಾಡೋದು ಬೇಡ. ಸೊ ಗೈಸ್, ಫಸ್ಟ್ ಮೇನಾಗಿ ನಾನು ತೋರಿಸ್ತೀನಿ ಈ H&Mದು. ಸೊ ನಾನು ಇದನ್ನ 3-4 ಮಂತ್ಸಿಂದನೂ ತೊಗೋಬೇಕು ಅಂತಲೇ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ, ನನಗೆ ಸೈಜ್ ಸಿಗ್ತಾ ಇರಲಿಲ್ಲ. ಸೊ ಫೈನಲಿ ಸೈಜ್ ಸಿಕ್ತು, ಬಟ್ ನನಗೆ ಸೇಲಲ್ಲಿ ನನಗೆ ಆಫರ್ ಸಿಗಲಿಲ್ಲ. ಓಕೆ, ನಾನು ಹುಡುಕ್ತಾ ಇರೋದ್ರಿಂದ ಸಿಕ್ಕಲ್ಲ ಅಂತ ಹೇಳಿ ನಾನು ಅದೇ ಪ್ರೈಸ್ ಕೊಟ್ಟು ಕೂಡ ತೊಗೊಂಡೆ. ಸೊ ಇದು ಬಂದು ಲೆನಿನ್ ಪ್ಯಾಂಟ್ಸ್, H&Mದು ಲೆನಿನ್ ಪ್ಯಾಂಟ್ಸ್. ಸೊ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಒಂದು ಲೆನಿನ್ ಪ್ಯಾಂಟ್ ವೈಟ್ ಕಲರು, ನಾನು ಆರ್ಡ್ರ್ ಮಾಡಿರೋದು M ಸೈಜು. ಸೊ ಇದ್ರ ಪ್ರೈಸ್ ಬಂದು 2000 ಇದೆ, 1399 ಇದೆ. ಬಟ್ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ ಗಾಯ್ಸ್ ಈ ಲೆನಿನ್ ಪ್ಯಾಂಟ್ಸ್ ಅಂತ. ಈ ಒಂದು ಲೆನಿನ್ ಪ್ಯಾಂಟ್ ಕೂಡ ಆರ್ಡ್ರ್ ಮಾಡಿದ್ದೀನಿ. ನೆಕ್ಸ್ಟ್ ಪ್ಯಾಂಟ್ ಬಂದು ಇದು ನನಗೆ ಅದು ಇಷ್ಟ ಆಯಿತು, ಬಟ್ ಇದೊಂದು ಲೆನಿನ್ ಪ್ಯಾಂಟ್ ಕೂಡ ತೊಗೊಂಡಿದ್ದೀನಿ, ಬೀಗ್ ಕಲರು. ಇದೊಂದು ಲೈಟ್ ಬೀಗಿದೆ, ಬಟ್ ಇದು ಸ್ವಲ್ಪ ಶಾರ್ಟ್ ಅಂತ ಅನಿಸ್ತು ನನಗೆ. ಹೈ ವೆಸ್ಟೇ ಇದು, ಬಟ್ ವೈಟ್ಗಿಂತ ಇದು ಸ್ವಲ್ಪ ಶಾರ್ಟ್ ಅನಿಸ್ತು. ಬಟ್ ಇದು ಚೆನ್ನಾಗಿದೆ, ಬಟ್ ಐ ಕೀಪ್ ವೈಟ್ ಬಿಕಾಸ್ ಅದು ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ನಾನು ಇದನ್ನ ರಿಟರ್ನ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಸೊ H&Mಲ್ಲಿ ನಾನು ಇಷ್ಟೇ ಸದ್ಯಕ್ಕೆ ಆರ್ಡ್ರ್ ಮಾಡಿರೋದು. ಈಗ ಬ್ಲ್ಯಾಕ್ ಫ್ರೈಡೇ ಸೇಲ್ ಕೂಡ ಬಿಟ್ಟಿದ್ದಾರೆ, ನೋಡೋಣ. ನಾನು ಆನ್ಲೈನಲ್ಲಿ ನೋಡಿದ್ದೀನಿ, ಬಟ್ ನನಗೆ ಯಾವುದು ಇಷ್ಟ ಆಗಲಿಲ್ಲ, ಆಫ್ಲೈನಲ್ಲಿ ಚೆಕ್ ಮಾಡೋಣ ಅಂತ ಹೇಳಿ. ಸೊ ನೆಕ್ಸ್ಟ್ ಬಂದು ನೈಕಾಯಿಂದ ನಾನು ತರಿಸಿದ್ದೀನಿ. ಸೊ ನನಗೆ ತುಂಬ ಕಾಸ್ಟ್ ಬಂದಿದ್ದು ಈ ನೈಕಾದಲ್ಲೇ. ಯಾಕೆ ಅಂತ ಹೇಳಿದ್ರೆ, ನಾನು ಒಂದು 4 ಪ್ರಾಡಕ್ಟ್ಸ್ಗೆ ನನಗೆ ಆಲ್ಮೋಸ್ಟ್ 7000 ತನಕ ಬಿಲ್ ಆಯಿತು. ಓಕೆ, ಬಟ್ ಅದು ವರ್ತ್ ಅಂತ ಅನಿಸುತ್ತೆ ನನಗೆ. ಓಪನ್ ಮಾಡಿ, ನಾನು ಆಲ್ರೆಡಿ ನಿನ್ನೆನೇ ಓಪನ್ ಮಾಡಿಬಿಟ್ಟಿದ್ದೆ ಬಂದ ತಕ್ಷಣ. ಅದು 2 ಡೇಸ್ ಆಗಿತ್ತು, ನಾನು ಮನೇಲಿ ಇರಲಿಲ್ಲ. ಸೊ ಇದರಲ್ಲಿ ಇದು ಆ್ಯಂಡ್ ಇದು ಒಂದು ಬಾಕ್ಸಲ್ಲಿ 3 ಪ್ರಾಡಕ್ಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನಾನು ಫಸ್ಟ್ ಓಪನ್ ಮಾಡ್ತಾಯಿದ್ದೀನಿ. ಓಕೆ, ಸೊ ನಾನು ಪ್ಯಾಕಿಂದ ಆರ್ಡರ್ ಮಾಡಿದ್ದೆ. ಸೊ ಇದೊಂದು ಪ್ಯಾಕ್ದು ಬ್ರಷ್, ಮೇಕಪ್ ಬ್ರಷ್ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಕ್ಲೀನರ್ ಕೂಡ ಆರ್ಡ್ರ್ ಮಾಡಿದ್ದೀನಿ, ಬಟ್ ತುಂಬ ಚೆನ್ನಾಗಿದೆ ಇದು. ನೆಕ್ಸ್ಟ್ ಬಂದು ನನ್ನ ಬ್ರೈಡಲ್ ಕಿಟ್ಗೆ ಯೂಸ್ ಮಾಡೋಕ್ಕೆ ನಾನು ನೈಕಾಯಿಂದ ತೊಗೊಂಡಿದ್ದು ಗೈಸ್. ಸೊ ಲ್ಯಾಶಸ್ ಸ್ಟಿಕ್ ಮಾಡೋದು, ಇದು ಕೂಡ ತೊಗೊಂಡಿದ್ದೀನಿ. ಇದೆಲ್ಲ ಆಲ್ಮೋಸ್ಟ್ ಇದು ಬಂದು 1000 ಇದೆ, ಇದು ಬಂದು 550 ಇದೆ. ಬಟ್ ಸ್ವಲ್ಪ ಸೇಲಲ್ಲಿ ಒಂದು 100-200 ಅಷ್ಟೇ ಕಮ್ಮಿ ಆಗಿದ್ದು. ಇದರಲ್ಲಿ ನನಗೆ ಅಷ್ಟೊಂದು ಆಫರ್ ಸಿಗಲಿಲ್ಲ. ಸೊ ಇವೆರಡು ತೊಗೊಂಡಿದ್ದಕ್ಕೆ ಇದೊಂದು ಕೂಡ ಫ್ರೀ ಸಿಕ್ತು. ಆ್ಯಕ್ಚುಲಿ ನಾನು ಯಾವ ಶೇಡ್ ಕೊಡ್ತಾರಪ್ಪ ಅವರೇ ಡಿಸೈಡ್ ಮಾಡಿಕೊಡೋದು ಶೇಡು, ಬಟ್ ತುಂಬ ಚೆನ್ನಾಗಿರೋ ಶೇಡ್ ಕೊಟ್ಟಿದ್ದಾರೆ. ಇದೇನು ಇಷ್ಟೇ, ಇದು ಏನು 1-2 ದಿನವೂ ಬರಲ್ವೇನೋ. ಸಿ ಗೈಸ್, ಒಂಥರ ನಾನೇನು ಅಪ್ಲೈ ಮಾಡಿದ್ದೀನಿ ಅದೇ ಥರ ಕಲರು. ಇದೇನು ಅಷ್ಟು ಮ್ಯಾಟಲ್ಲಿ ಇದು ನೋಡಿ, ರಬ್ ಮಾಡಿದ ತಕ್ಷಣ ಹೊಟ್ಟೋಯ್ತು. ಬಟ್ ಓಕೆ, ಫ್ರೀ ಅಲ್ವಾ, ಚೆನ್ನಾಗಿರೋ ಕಲರ್ ಕೂಡ ಕೊಟ್ಟು ಕಳಿಸಿದ್ದಾರೆ. ಒಂದು ಸಲ ಏನೋ ಆರೆಂಜ್ ಕಲರ್ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ, ನಾನು ಯೂಸೇ ಮಾಡಲಿಲ್ಲ. ಸೊ ನೆಕ್ಸ್ಟ್ ಬಂದು ಆ್ಯಕ್ಚುಲಿ ಪ್ಯಾಕಿಂಗ್ ಅಂತೂ ತುಂಬ ಚೆನ್ನಾಗಿ ಕೊಡ್ತಾರೆ, ಏನೂ ಡ್ಯಾಮೇಜ್ ಆಗಲ್ಲ. ಸೊ ನಾನು ಕಲರ್ ಬಾರ್ ಅವ್ರದ್ದು ಪ್ರೈಮರ್ ಕೂಡ ತೊಗೊಂಡಿದ್ದೆ. ಇದು ಕಾಸ್ಟ್ ಬಂದು ಇದು ಅಷ್ಟೇ 950. ನನಗೇನು 100-200 ಅಷ್ಟೇ ಆಫರ್ ಸಿಕ್ಕಿದ್ದು, ಬಟ್ ಓಕೆ, ಒಟ್ಟಿಗೆ ಮಾಡ್ತಿದ್ನಲ್ಲ ಅಂತ ಹೇಳಿ ತೊಗೊಂಡೆ ಪ್ರೈಮರ್ ಇದು. ಸೊ ಇದೆಲ್ಲ ನಾನು ಬ್ರೈಡಲ್ ಕಿಟ್ಗೆ ಸೆಲ್ಫ್ ಯೂಸ್ಗೆಲ್ಲ ಗೈಸ್. ಸೊ ಇದೊಂದು ಕೂಡ ತೊಗೊಂಡೆ, ಪ್ಯಾಕ್ ಅವ್ರದ್ದು ಸೆಟ್ಟಿಂಗ್ ಸ್ಪ್ರೇ. ಇದೆಲ್ಲ ಫ್ರೀ. ಇನ್ನೊಂದು ಫ್ರೀ ಬಂದಿದೆ, ಇದು ನನಗೆ ಗೊತ್ತಿರಲಿಲ್ಲ. ಇದು ಕಲರ್ ಬಾರ್ ಇದು ತೊಗೊಂಡಲ್ಲ, ನಾನು ಪ್ರೈಮರ್ ತೊಗೊಂಡಿದ್ದೀನಲ್ಲ. ಸೊ ಈ ಪ್ರೈಮರ್ಗೆ ನನಗೆ
ಏನೋ ಒಂದು ಫ್ರೀ ಬಂದಿದೆ, ಕಲರ್ ಬರೋದೆ ಕೋ ಅರ್ಥ ಒಂದು ನೈಟ್ ಕ್ರೀಮ್ ಏನೋ ಕೊಟ್ಟಿದ್ದಾರೆ. ಸೊ ಇದು ಕೂಡ ಫ್ರೀ ಬಂದಿದೆ ಫಾರ್ ಬ್ರೈಟ್ನಿಂಗ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್. ಸೊ ಇದನ್ನ ಹಾಕೊಂಡು ಇನ್ನೊಂದು ಸ್ವಲ್ಪ ಬೆಳ್ಳಗಾಗೋಣ. ಜಾಸ್ತಿನೇ ಕೊಟ್ಟಿದ್ದಾರಪ್ಪ, ನನಗೇನೋ 30 ml ಅಂತ 50 ಗ್ರಾಮ್ ಇದೆ. ಬಟ್ ಇದ್ರ ಕಾಸ್ಟೇ ಆಲ್ಮೋಸ್ಟು 650 ಇದೆ. ಬಟ್ ಇದು ನಮಗೆ ಫ್ರೀಯಾಗಿ ಸಿಕ್ಕಿದ್ದು. ಸೊ ನೈಕಾದವರು ಆಫರ್ ಬಿಟ್ಟಾಗೆಲ್ಲ ಒಂದೊಂದು ಫ್ರೀಯಾಗಿ ಕೊಡ್ತಾ ಇರ್ತಾರೆ. ನಾನು ಒಂದು ಸಲನೂ ಅಪ್ಲೈ ಮಾಡಿಲ್ಲ ಗೈಸ್, ನಾನು ನಿನ್ನೆ ಬಂದಿರೋದು, ನಾನು ಈಗ ಓಪನ್ ಮಾಡಿ ನೋಡ್ತಿರೋದು ಇದು. ಸೊ ಇದನ್ನ ನೋಡೋಣ ಹೇಗೆ, ಒಂದು ಮಂತ್ ಅಪ್ಲೈ ಮಾಡೋಣ, ನೋಡೋಣ ಹೇಗೆ ಬರುತ್ತೆ ಅಂತ. ನೆಕ್ಸ್ಟ್ ಬಂದು ಇದು ಸೊ ಹೋಮ್ ಡೆಕೋರ್ ಇದು. ಓಕೆ ಇದು ಲಾಸ್ಟಲ್ಲಿ ನಾನು ಓಪನ್ ಮಾಡ್ತೀನಿ. ಇನ್ನೊಂದಿದೆ. ಸೊ ಇದು ಬಂದು ಎಕ್ಸ್ಪೆನ್ಸಿವ್ ಇದೆ, ನನಗೆ ಕಾಸ್ಟ್ ಜಾಸ್ತಿ ಆಗಿದ್ದು ಎಲ್ಲದಕ್ಕಿಂತ. ಸೊ ಇದು ಬೇಕಾಗಿತ್ತು ನನಗೆ, ಯಾಕೆಂದರೆ ಎಲ್ಲ ಯೂಸ್ ಮಾಡ್ತಿರೋದು ನೋಡಿ ನನಗೂ ಯೂಸ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ನನ್ನ ಹತ್ರ ಇದ್ದಿದ್ದು ಮ್ಯಾಕ್ ಫೌಂಡೇಶನ್ ಇತ್ತು. ಸೊ ನಾರ್ಸ್ ಯೂಸ್ ಮಾಡಿದ್ದೀನಿ, ಬಟ್ ನನಗೆ ತುಂಬ ಇಷ್ಟ. ಸೊ ನಾರ್ಸ್ ಅಂದರೆ ನನಗೆ ಇನ್ನೊಂದು ಶೇಡ್ ತೊಗೋಬೇಕಿತ್ತು ಗೈಸ್, ಬಟ್ ನನಗೆ ಅದು ಔಟ್ ಆಫ್ ಸ್ಟಾಕ್ ಆಗಿತ್ತು. ಓಕೆ ಒಂದು ಶೇಡ್ ತೊಗೊಳ್ಳೋಣ, ಆಮೇಲೆ ಆಫ್ಲೈನಲ್ಲಿ ಇನ್ನೊಂದು ಸಲ ಇದು ಫಸ್ಟ್ ನೋಡೋಣ ಅಂತ ಹೇಳಿ ನಾನು ಆರ್ಡರ್ ಮಾಡಿದೆ. ಇದು ಶೇಡ್ ಬಂದು ಪಂಜಾಬ್. ಫೈನಲಿ ನಾರ್ಸ್ ಫೌಂಡೇಶನ್ ತೊಗೊಂಡಿದ್ದೀನಿ. ಆ ಪಂಜಾಬ್ ಶೇಡ್ ಬಂದು ಇದು ನನಗೆ ಇದು ಕಾಸ್ಟ್ ಬಂದು 4800. ನನಗೆ ಆಫರಲ್ಲಿ ಸ್ವಲ್ಪ ನಾನು ಜಾಸ್ತಿ ಕಾರ್ಡ್ಸ್ ಯೂಸ್ ಮಾಡೋದ್ರಿಂದ ಕಾರ್ಡ್ಸಲ್ಲಿ ನನಗೆ ಆಫರ್ಗಳು ಜಾಸ್ತಿ ಸಿಗುತ್ತೆ. ನಮ್ಮ ಕಾರ್ಡಲ್ಲಿ ಒಂದೊಂದು ಕಾರ್ಡ್ಗೆ ಒಂದೊಂದು ಥರ ಆಫರ್ ಇರುತ್ತೆ. ಸೊ ಈ ಥರ ಆಫರ್ಗಳು ತೊಗೊಳೋದಕ್ಕೆ ಅಂತ ನಾನು ಕಾರ್ಡ್ ಮಾಡಿಸ್ಕೊಂಡ್ಬಿಟ್ಟಿರ್ತೀನಿ. ಸೊ ನನ್ನ ಕಾರ್ಡಲ್ಲಿ 3.5 ಅರ್ಧ ರೇಟ್ಗೂ ಅಲ್ಲ, ಅದೇ 3500 ರೂಪಾಯಿಗೆ ಸಿಕ್ಕಿದೆ. ಇನ್ನೂ 1000 ರೂಪಾಯಿ 1500 ರೂಪಾಯಿ ಆಫ್ ಅಷ್ಟೇ. ಸೊ ನೈಕಾದಲ್ಲಿ ನಾನು ಇಷ್ಟು ಪರ್ಚೇಸ್ ಮಾಡಿದ್ದೀನಿ, ಇಷ್ಟಕ್ಕೇ ನನಗೆ ಆಲ್ಮೋಸ್ಟು 7000 ತನಕ ಬಿಲ್ ಆಯಿತು. ಓಕೆ ಸೊ ನೆಕ್ಸ್ಟ್ ಈಗ ಹೋಮ್ ಡೆಕೋರಿಗೆ ಬರೋಣ. ಹೋಮ್ ಡೆಕೋರ್ ಬಂದು ನಾನು ಶೋ ಪೀಸ್ ಇದು ಆಲ್ರೆಡಿ ಓಪನ್ ಮಾಡಿ ಇಟ್ಬಿಟ್ಟಿದೆ. ಸೊ ಶೋ ಪೀಸ್ ಇದು ಮತ್ತು ಇದೆಲ್ಲ ಜಾಸ್ತಿ ಅಮೌಂಟ್ ಇದು ಒಂದು ಸ್ವಲ್ಪ. ಮೀಶೋದಲ್ಲೆಲ್ಲ ಒಂದೊಂದು ಕಮ್ಮಿ ಒಂದೊಂದು ಜಾಸ್ತಿ ಇರುತ್ತೆ. ಇದು ನಾನು ತೊಗೊಂಡಿದ್ದೀನಿ. ಸೊ ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಮ್ಮ ಶೋಕೇಸ್ಗೆ ಇಟ್ಟರೆ ಇದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಂದ್ಕೊಂಡು ಇದನ್ನ ಆರ್ಡ್ರ್ ಮಾಡಿದ್ದೀನಿ. ಇದು ಒಂದು ನನಗೆ ಇದು ಮೀಶೋ ನನಗೇನೂ ಸೇಲ್ ಸಿಗೋಲ್ಲ ಗೈಸ್, ಜಸ್ಟ್ ನಾವು ಅಲ್ಲಿ ನೋಡಿ ತೊಗೋಬೇಕು. ನೀವು ಅಂತೀರಾ ಮೀಶೋಗಿಂತ ನೀವು ಔಟ್ಸೈಡ್ ಹೋಗಿ ತೊಗೊತೀನಿ ಅಂದರೆ ಅಲ್ಲೇ ಸ್ವಲ್ಪ ಕಮ್ಮಿ ಸಿಗುತ್ತೆ. ಈಗ ಏನಾದರೂ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಏನೋ ಒಂದು ಹೋಮ್ ಡೆಕೋರ್ ಆಗಿರಲಿ, ಔಟ್ಸೈಡೇ ನಿಮಗೆ ಕಮ್ಮಿ ಸಿಗುತ್ತೆ, ಒಂದೊಂದು ಮಾತ್ರ ಇಲ್ಲಿ ಕಮ್ಮಿ ಸಿಗುತ್ತೆ. ಸೊ ನೋಡ್ಬಿಟ್ಟು ತೊಗೋಬೇಕಷ್ಟೆ. ಸೊ ಇದು ನನಗೆ ಬೇಕಾಗಿತ್ತು, ಬಟ್ ಅಲ್ಲಿ ಖಾಲಿ ಇತ್ತು ಅಂತ ಹೇಳಿ ನಾನು ಆರ್ಡ್ರ್ ಮಾಡಿದೆ. ಬಟ್ ನನ್ನ ಹಸ್ಬೆಂಡ್ಗೆ ಇದು ವರ್ತಲ್ಲ ಅಂತ ಅನಿಸ್ತು. ಓಕೆ ಬಟ್ 250 ಒಂದು 100 ಇದ್ದಿದ್ರೆ ಓಕೆ, ಬಟ್ 150 ಜಾಸ್ತಿ ಆಯಿತು ಅಂದ್ಕೊತೀನಿ. ಇದು ಮೆಟಲ್ಲು. ನೆಕ್ಸ್ಟ್ ಬಂದು ಇದು ಕೂಡ ಹೋಮ್ ಡೆಕೋರ್ದೆ. ಸೊ ನಾನು ಇನ್ನೂ ಓಪನ್ ಮಾಡಿ ನೋಡಿಲ್ಲ ಇದನ್ನು. ಸೊ ನಿಮ್ಮ ಮುಂದೆನೇ ಓಪನ್ ಮಾಡ್ತಾಯಿದ್ದೀನಿ. ಇದು ನಾನು ತೋರಿಸಿಲ್ಲ, ಮೇ ಬಿ ಅವ್ರು ಬೈತಾರೆ ಅಂದ್ಕೊತೀನಿ. ಇದರೊಳಗೆ ಏನು ಇಡೋದು ನಂಗೆ ಗೊತ್ತಿಲ್ಲ. ಸೊ ಇದು ಒಂಥರ ಹಿಂಗೆ ಇಡ್ತಾರಲ್ಲ ಈ ಥರ, ಇದ್ರೊಳಗೆ ಏನಾದರೂ ಇಡಬೇಕಷ್ಟೆ. ಅದೇ ಆಫ್ ಮೂನ್ ಆ ಕಡೆ ಹಿಂಗಿಟ್ಟು ಏನೋ ಒಂದು ಡೆಕೋರ್ ಮಾಡಬೇಕಷ್ಟೇ ಇದಕ್ಕೆ. ಸೊ ಇದೊಂದು ಆರ್ಡ್ರ್ ಮಾಡಿದ್ದೀನಿ. ಇದ್ರ ಪ್ರೈಸ್ ಬಂದು ನನಗೆ 167 rupees ಫಾರ್ 2. ಒಂದೊಂದು ಸ್ವಲ್ಪ ಕಲರ್ ಹೊಟ್ಟೋಗಿದೆ. ಇದು ಗೋಲ್ಡ್ ಕಲರ್ ಹೊಡೆದಿರ್ತಾರಲ್ಲ, ಸೊ ಕಲರ್ ಹೊಟ್ಟೋಗಿದೆ ಗೈಸ್. ಮೇ ಬಿ ಇದು ರಿಟರ್ನ್ ಕೊಡ್ಬೋದು ನಾನು. ಆಲ್ಮೋಸ್ಟ್ ಕಲರ್ ಹೊಟ್ಟೋಗಿದೆ. ಹಿಂಗೆ ತಿರ್ಸ್ದಾಗೆಲ್ಲ ಇಲ್ಲಿ ಸ್ವಲ್ಪ ಕಲರ್ ಹೊಟ್ಟೋಗಿದೆ. ಇದನ್ನ ಇಡೋಣ. ನೆಕ್ಸ್ಟ್ ಬಂದು ಈ ಒಂದು ಕಟ್ಟರ್ ಬೋರ್ಡ್
ಅಂದರೆ ವೆಜಿಟೇಬಲ್ಸ್ ಎಲ್ಲ ಈಗ ಟ್ರೆಂಡಿಂಗ್ ಆಗಿದೆಯಲ್ಲಪ್ಪ, ಸ್ಟೀಲಲ್ಲಿ ಕಟ್ ಮಾಡಿ, ಇದು ಪ್ಲಾಸ್ಟಿಕಲ್ಲಿ ಕಟ್ ಮಾಡಬೇಡಿ, ಇದು ಹೋಗುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂದ್ಕೊಂಡು. ಸೊ ನನ್ನ ಹತ್ರ ಪ್ಲಾಸ್ಟಿಕ್ ಇತ್ತು, ಈಗ ಸ್ಟೀಲ್ ಏನೋ ಆರ್ಡ್ರ್ ಮಾಡಿದ್ದೀನಿ. ಸೊ ಓಕೆ, ನೈಸ್. ಸ್ಟೀಲ್ ಚಾಪರ್ ಚೆನ್ನಾಗಿದೆ, ನೋಡಬೇಕು. ಇದು ಆ್ಯಕ್ಚುಲಿ ನಾನು ಈಗ ಓಪನ್ ಮಾಡ್ತಿರೋದು. ನನ್ನ ಹಸ್ಬೆಂಡ್ ಅಪ್ರೂವಲ್ ಕೊಟ್ಟರೆ ಇಟ್ಕೊಬೇಕು, ಇಲ್ಲ ಅಂತ ಹೇಳಿದ್ರೆ ರಿಟರ್ನ್ ಹಾಕಬೇಕು. ಚೆನ್ನಾಗಿಲ್ಲ ಅಂತ ಹೇಳಿದ್ರೆ. ಇದು ಆಲ್ಮೋಸ್ಟ್ 250 ಮೇಲೇನೋ ಇದೆ. ಬ್ಲ್ಯಾಕ್ ಫ್ರೈಡೇ ಸೇಲ್ ಇರೋದ್ರಿಂದ. ಸೊ ಏನೇನು ತೊಗೋತೀನಿ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಏನೇನು ತೊಗೋತೀನಿ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.